ನನಗೆ ಸಮಾಧಾನವಾಯಿತು. ನಾನು ಕಟ್ಟಿದ ಕನಸು ನನಸಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದು, ಯಾವ ಸಂದೇಹವೂ ಇಲ್ಲ. ಹೊತ್ತು ಕೂಳಿಗೆ ಗತಿ ಇಲ್ಲದೆ ಬೀದಿ ಬೀದಿ ಭಿಕ್ಷೆ ಬೇಡಿ ತಿನ್ನುವ ಮಗು ಈ ಅಖಂಡ ಸಾಮ್ರಾಜ್ಯಕ್ಕೆ ರಾಜನಾಗುವುದಂದ್ರೆ ಇನ್ನು ಮುಂದೆ ಈ ಮಗು ರಾಜನಾಗುವುದಿರಲಿ, ಪ್ರಜೆಯಾಗಿ ಉಳಿಯುವುದಿಲ್ಲ. ಹೌದು, ಪ್ರಜೆಯಾಗಿ ಉಳಿಯುವುದಿಲ್ಲ. ಹಂಗ ಮಾಡೋರು ಹೋಗೋ ನಡೆಯನ್. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅಂತ ತಪ್ಪು ನಾನೇನು ಮಾಡ್ತೇನೆ. ಸಣ್ಣ ನನ್ನಲ್ಲಿ ಎಲ್ಲಿ ಕರ್ಕೊಂಡು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೊಂಟಿದ್ದೀರಾ? ದಿಂಡಿ ಐತಿ, ತಗ್ಗಿನ ತಳಗೊಂದ್ ನಳ ಐತಿ, ಆ ಗುಹೆ ತಳಗೊಂದ ಹರಿ ಐತಿ. ಭಯವು ಇಲ್ಲಿ, ಬಿಸಿಲಳು ಇಲ್ಲಿ, ಹೋಗುವುದಲ್ಲಿ ಕಾಣನದಡವಿ ಭಯವು ಇಲ್ಲಿ. ಜನರ ಸುಳಿವಿಲ್ಲ ಘೋರ ಸ್ಥಳದಿ, ಜನರ ಸುಳಿವಿಲ್ಲ ಘೋರ ಸ್ಥಳದಿ. ಏನು ಕಾರಣವೇ ಏನು ಕಾರಣವೇ ನಿಲ್ಲಿ, ಏನು ತಪ್ಪಿಲ್ಲದೆ ನಿಲ್ಲಿ. ಬಿಸಿಲಳು ಇಲ್ಲಿ, ಹೋಗುವುದಲ್ಲಿ. ಏನ ಅಳ್ಕೋತ ಕರ್ಕೋತ ನಿತ್ಯ ಬಡ ಬಡ ನಡಿತೇ ಇಲ್ಲ. ಬಾರೋ ಇಲ್ಲಿ ಒಂದಿಟ್ಟ. ಅಲ್ಲೋ ಇವನು ಕೊಲ್ಲಾಕ ಮನಸ ಬರುತ್ತಲ್ಲ, ಆ ದುಷ್ಟ ಬುದ್ಧಿಗೆ ಈ ಕಂದ ಅಂತ ತಪ್ಪು ಏನಾರೇ ಮಾಡ್ಬೇಕಂತನ ಈ ಮಗುನ ಕೊಲ್ಲಾಕ ಕಳ್ಸ್ಯಾನ ಪಾಪ. ಅಲ್ಲ ಅವನ ಹೆಸರಿನಾಗ ದುಷ್ಟ ಬುದ್ಧಿ ಐತಂದ್ಮೇಲೆ ಅವನ ತಲೆಯಾಗು ಕೆಟ್ಟ ಬುದ್ಧಿ ತುಂಬೈತಿ. ಅದಕ್ಕ ಅಲ್ಲಾನು ಪಾಪ ಈ ಸಣ್ಣ ಖುಷಿನ ಕೊಲ್ಲಾಕ ಕಳ್ಸ್ಯಾನ. ಯಾ ತಾಯಿ ಹೊಟ್ಟಿಲೆ ಹುಟ್ಟಿದ ಮಗಾನೋ ಏನ ಇಂತ ಅನ್ಕೊಂಡ್ರೆ ನಾವು ಪಾಪನಾಗ ಹೋಗಿ ಬಿಡ್ತೀವಪ್ಪ. ನಾ ಮಾತ್ರ ಕೊಲ್ಲಂಗಿಲ್ಪ. ಈ ಹುಡುಗ ನೀ ಏನಾರೇ ಮಾಡ್ಕೊ. ಪಾಪ
ಇವು ಹೇಳಿದ್ರಾಗು ಕರೆನ ಐತಿ. ಆ ಮಗುವಿನ ಮುಖ ನೋಡಿದ್ರ ಕೊಲ್ಲಾಕ ಮನಸ ಬರೋದಿಲ್ಲ. ಹಾಗಾದ್ರೆ ನೀನು ಕೊಲ್ಲದ್ ಬೇಡ ಅಂತ್ಯಾ? ಬ್ಯಾಡ ಅಂತ ಬಿಟ್ಟು ಹೋಗ್ಬಾರ್ದು. ಆದ್ರ ಆ ದುಷ್ಟ ಬುದ್ಧಿ ಮಂತ್ರಿ ಅದಾನಲ್ಲ, ಆ ಮಗುನ್ ಕೊಂದದಕ್ಕೊಂದ್ ಗುರ್ತ್ ತಗೊಂಬ ಅಂದಾನ. ಹೌದು, ನನಗೂ ಹಂಗ ಅನ್ಸಾಕತ್ತೈತಿ. ಈ ಹುಡುಗನ ಬಹಳ ತಾತ ನೋಡಾಕತ್ತಿ ಎಷ್ಟರೇ ಸಮಾಧಾನದಾನ. ಒಂದಿಟ್ಟು ಅಂಜಿಕಿಲ್ಲ ಅಳಕಿಲ್ಲ. ನಮ್ಮ ನೋಡಿದಾರ ಅಂಜಿ ಸಾಯ್ತಾರ. ಈ ಹುಡುಗನಿಗೆ ನಮ್ಮನ್ ಕಂಡ್ರ ಒಂದ್ ಇಟ್ಟರ ಭಯ ಆಯ್ತ. ನೀನೇ ಹೇಳು. ಹ್ಯಾಂಗ್ ಮಾಡು ನಿನ್ನ? ಏ ಅಕ್ರಳ, ಈ ಹುಡುಗನ ಎಡಗಾಲಾಗ 6 ಬೆಳದಾವ್ ನೋಡಿಲಿ. ಹೌದಲ್ಲ, 6 ಬಳದಾವು. ಈಗ ಒಂದ್ ಕೆಲಸ ಮಾಡೋಣ, ಈ ಮಗುನ ಕೊಲ್ಲುದ್ ಬೇಡ. ಇವನ್ ಎಡಗಾಲಾಗ 6 ಬಳದಾವಲ್ಲ, ಹಂಗಾರ ಮಾಡಿ 6ನೇ ಬಳ ಅಟ್ಟ ಕತ್ತರಿಸ್ಕೊಂಡ ಓಡ್ ಹೋಗುಣ. ಈ ಮಗನ್ ಜೀವನ ಉಳಿತೈತೆ, ನಮ್ ಕೆಲಸ ಆದಂಗೂ ಆಕೈತೆ. ಆ ದುಷ್ಟ ಬುದ್ಧಿಗೆ ಈ ಮಗನ್ ಗುರ್ತ ಕೊಟ್ಟಂಗೂ ಆಕೈತೆ. ನಮ್ ಜೀವಾನು ಉಳಿತೈತಿ. ಹಾಗಾದ್ರ ಈ ಹುಡುಗನ್ ನೀ ಎತ್ಕೋ, ನಾ ಹಗೂರ್ಕ ಕತ್ತರಿಸ್ತೀನಿ, ಇಳಿಸಿ ಓಡ್ ಹೋಗುಣ. ಅಳಬೇಡ ಮಗು ಅಳಬೇಡ, ಏಕೆ ಅಳುತ್ತೀಯ? ನಿನ್ ಗೊತ್ತಾ, ನಾವು ಇರ್ತೀವಿ. ಅಳಬೇಡ ಮಗು ಅಳಬೇಡ, ನಿನ್ನ ಜೊತೆ ನಾವಿಲ್ಲವೇ, ಏಕೆ ಅಳುತ್ತೀಯ? ನಿನ್ ಜೊತೆ ನಾವಿಲ್ಲವೇ? ನಿನ್ನ ಜೊತೆ ನಾನು ಪ್ರಭು, ಈ ಮಗುವಿನ ಎಡಗಾಲಲ್ಲಿ ರಕ್ತ ಸುರಿಯುತ್ತಿದೆ, ಏನೋ ಗಾಯವಾದಂತಿದೆ ಪ್ರಭು, ಅದಕ್ಕೆ ಅಳುತ್ತಿದೆ ಈ ಮಗು. ಹೌದು ಪ್ರಭು, ಈ ಕಂದನು ಸಾಮಾನ್ಯವಾದ ಮಗುವಲ್ಲ, ಅದಕ್ಕೆ ಆ ದೇವರ ಅನುಗ್ರಹವಿದೆ. ಅಂತೆ ಈ ಕಾಡಿನ ಪ್ರಾಣಿಗಳು ಇವನ ಆರೈಕೆ ಮಾಡುತ್ತೇವೆ. ಹೌದು ಪ್ರಭು, ಈ ಮಗು ಎಷ್ಟು ಸುಂದರವಾಗಿದೆ ಅಲ್ಲ. ಈ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗೋಣ ಬನ್ನಿ ಪ್ರಭು. ದೇವಿ, ನೋಡಿಲ್ಲಿ ಯಾರು ಬಂದಿದ್ದಾರೆ? ದೇವಿ,
ತಾನು ಬೇಟೆಯಾಡಲೆಂದು ದಂಡಕಾರಣ್ಯಕ್ಕೆ ಹೋದಾಗ ಮಗು ಒಂದು ಅಳುತ್ತಿರೋ ಧ್ವನಿ ಕೇಳಿತು. ಧ್ವನಿಯನ್ನು ಹರಿಸುತ್ತಾ ಹೋದಾಗ ಈ ಮಗು ರಕ್ತಸ್ರಾವದಿಂದ ನರಳುತ್ತಿತ್ತು. ಯಾರೋ ಪಾಪಿಗಳು ಈ ಮಗುವಿನ ಕಿರುಬೆರಳನ್ನೇ ಕತ್ತರಿಸಿದ್ದಾರೆ. ಇನ್ನೊಂದು ಆಶ್ಚರ್ಯ ಗೊತ್ತೇ ದೇವಿ, ಈ ಮಗು ನೋವಿನಿಂದ ಅಳುತ್ತಿರುವಾಗ ಕಾಡಿನ ಎಲ್ಲಾ ಪಶು ಪಕ್ಷಿಗಳು ತಮ್ಮ ತಮ್ಮ ವೈರತ್ವವನ್ನು ಮರೆತು ಈ ಮಗುವಿನ ಹತ್ತಿರ ಬಂದು ಇವನನ್ನು ಸಂತೈಸುತ್ತಿದ್ದವು. ನಿಜ ದೇವಿ, ಮಕ್ಕಳಿಲ್ಲದೆ ಕಂಗಾಲಾಗಿದ್ದ ನಮಗೆ ಆ ದೇವರು ನಮ್ಮ ಕಷ್ಟವನ್ನು ಇರ್ತು ಇಂಥ ಮುದ್ದಾದ ಮಗುವನ್ನು ಕರುಣಿಸಿದ್ದಾನೆ. ಇರಲಿ, ಈ ಕಂದ ನಮ್ಮ ಆಶ್ರಯದಲ್ಲಿಯೇ ಬೆಳೆಯಲಿ. ನಾಳೆಯೇ ರಾಜರ್ಷಿಯನ್ನು ಬರೆಯಲಿ. ಈ ಮಗುವಿಗೆ ನಾಮಕರಣ ಮಾಡೋಣ. ಚಂದ್ರಹಾಸ, ಚಂದ್ರಹಾಸ, ಆಹಾ ಎಷ್ಟೊಂದು ಮುದ್ದಾದ ಹೆಸರು. ಚಂದ್ರಹಾಸ, ನಿನ್ನ ನಗುವಿನಿಂದ ಈ ಅರಮನೆಗೆ ಬೆಳಕು ಬರಲಿ, ಮಗು ಬೆಳಕು ತುಂಬಲಿ. ನಾಳೆಯಿಂದಲೇ ನಿನಗೆ ಅಕ್ಷರಾಭ್ಯಾಸ, ಶಸ್ತ್ರಾಭ್ಯಾಸ ಎಲ್ಲವನ್ನು ಕಲಿಸಿಕೊಡುತ್ತೇನೆ. ಬಾ ಮಗು. ಚೆನ್ನಮ್ಮ ದೇವಿ ಅವರು ಬರಬೇಕು ಬರಬೇಕು. ಬಾ ಲಗುನ ಗಂಡನ ಮನಿ ನೆನಪಾಯ್ತ ಕಾಣಿಸ್ತೈತಿ. ಅವ್ರ ಮನಿ ಬಿಟ್ಟು ಇಷ್ಟು ಬೇಗ ಬರ್ತಿ ಅಂತ ನಾ ಏನ್ ಅನ್ಕೊಂತಿದ್ದಿಲ್ಲ ನೋಡ್ ಚನ್ನಿ. ಲೇ ಚನ್ನಿ, ತಡ ಅಂದ್ರೆ ಎಷ್ಟ್ ತಡ ಅದ? ತವ್ರ ಮನಿಗೆ ಹೋಗಿ ತಿಂಗಳಾಯ್ತು. ಗಂಡಂದ್ ಒಂದ್ ಈಟ್ರೆ ಕಬರ್ ಐತ ನಿನಗ? ನನಗ ಜೋರ್ ಬಾಯ್ ಮಾಡ್ತೀಯನ? ತವ್ರ ಮನಿಗೆ ತಿಂಗಳಾನ್ ಗಂಟ್ಲೆ ಹೋಗಾಕ ಬಿಟ್ಟಿದ್ದ ದೊಡ್ಡ ತಪ್ಪ ಅಂತ ಕಾಣಿಸ್ತೈತಿ. ನಿಮ್ಮ ಅಪ್ಪ ಬಂದ್ರೆ ಅಂಜತನ ತಿಳಿದಿ ಏನ? ಅವೇನ ದೊಡ್ಡ ಶೂರನ? ನೀವು ನಿಮ್ಮ ಮಕ್ಕಳನ್ನ ಮನ್ಯಾಗ ಇಟ್ಕೊಂಡ್ ಕುಂದ್ರಿ, ನಾವ ಬಾಳ ಆರಾಮ್ ಇರ್ತೀವಿ. ಲೇ 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 ಮಾವ, ಅಪ್ಪ ಮಗಳು ಬಾಳ ಚಂದ ನಾಟಕ ಮಾಡತ್ತೀರ. ಮತ್ತ ನೀ ಸತ್ತಂಗ್ ಮಾಡು, ನಾ ಅತ್ತಂಗ್ ಮಾಡ್ತೀನಂತ ಮಾತಾಡ್ಕೊಂಡ್ ಬಂದಿರ ನೀವಿಬ್ರು. ನೋಡಪ್ಪ ಇವ್ ಹೆಂಗ್ ಮಾತಾಡ್ದಾನ್. ಆಕಿ ನಾ ಒಳಗ್ ಕರ್ಕೋಬೇಕಾ? ಆಕಿ ಒಳಗ್ ಹೋಗಿ ಬಾಳತ್ತಾಯ್ತು. ಇನ್ನೇನಿದ್ರು ನಾನು ಒಳಗ್ ಕರೀದ ಅಷ್ಟ. ಬಿಡ್ನಿ ಗಾಡಿ. ತಡಿಯಪ್ಪ, ಅಡಿಗೆ ಮಾಡ್ತನು, ಊಟ ಮಾಡ್ಕೊಂಡು ಹೋಗುವಂತಿ. ಬಾಯ್ ಡ್ಯಾಡಿ.
ನನ್ನಾಕೆ ಬಾ ಬಾಬಾರೆ ನನ್ನಾಕೆ ಬಾ ಬಾಬಾರೆ ನನ್ನಾಕೆ ಬಾ ಬಾಬಾರೆ ನನ್ನಾಕೆ ಬಾ ಬಾಬಾರೋ ನನ್ನ ಚನ್ನ ಬಾ ಬಾಬಾರೋ ನನ್ನ ರನ್ನ ಬಾ ಬಾಬಾರೋ ನನ್ನ ಚನ್ನ ಬಾ ಬಾಬಾರೋ ನನ್ನ ರನ್ನ ಬಾ
ಮಹಾಮಂತ್ರಿಗಳಾದ ದೃಷ್ಟಬುದ್ಧಿಯವರಿಗೆ ಪ್ರಣಾಮಗಳು. ನಮ್ಮ ಕೃಪೆಯಿಂದ ಎಲ್ಲವೂ ಕುಶಲವಾಗಿದೆ ಮಹಾಮಂತ್ರಿಗಳೇ. ನಮ್ಮ ರಾಜ್ಯದಲ್ಲಿ ಯಾವುದರ ಕೊರತೆ ಇಲ್ಲ. ಆ ಭಗವಂತನ ಕೃಪೆಯಿಂದ ಎಲ್ಲವೂ ಕುಶಲವಾಗಿದೆ. ಅಂದ ಹಾಗೆ ನಮ್ಮ ರಾಜ್ಯದವರೆಗೂ ನೀವು ಪಾದ ಬೆಳೆಸಿರುವ ಕಾರಣ ತಿಳಿಯಬಹುದೇ? ತುಂಬಾ ಸಂತೋಷ ಮಹಾಮಂತ್ರಿಗಳೇ. ನಿಮ್ಮ ಆಗಮನದಿಂದ ಈ ಕುಳಿಂಗ ರಾಜ್ಯವು ಧನ್ಯವಾಯಿತು. ನಿಮ್ಮ ನಿಮ್ಮ ಆಗಮನ ನಮಗೆ ಅತೀವ ಆನಂದವನ್ನು ಉಂಟು ಮಾಡಿದೆ. ಅಪ್ಪಾಜಿ, ಇವರು ಯಾರೆಂದು ನನಗೆ ತಿಳಿಯಲಿಲ್ಲ. ಮಗು, ಇವರು ನಮ್ಮ ಕುಂತಳ ದೇಶದ ಮಹಾಮಂತ್ರಿಗಳು. ಇವರ ಅಧೀನದಲ್ಲೇ ನಮ್ಮ ರಾಜ್ಯ ಇರುವುದು. ಮಗು, ನಾವಿವರ ಸಾಮಂತ ರಾಜ್ಯರು. ಮಹಾಮಂತ್ರಿಗಳಿಗೆ ಪ್ರಣಾಮಗಳು. ಮಹಾಮಂತ್ರಿ ಅಪ್ಪಾಜಿ, ನಾನು ಈ ಕೂಡಲೇ ಮಂತ್ರಿಗಳ ಆತಿಥ್ಯಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡುತ್ತೇನೆ. ನಾನಿನ್ನು ಬರಲೇ? ಹಾಗೆ ಆಗಲಿ ಮಗು, ನೀನಿನ್ನು ಹೊರಡು. ಹೌದು ಮಹಾಮಂತ್ರಿಗಳೇ, ನೀವು ಹೇಳುತ್ತಿರುವುದು ನಿಜ. ನಿಮ್ಮ ಸಂದೇಹ ನಿಜವಾಗಿದೆ ಮಹಾಮಂತ್ರಿಗಳೇ. ಇವನು ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಾನು ಬೇಟೆಯಾಡಲೆಂದು ಹೋದಾಗ 4 ವರ್ಷದ ಮಗುವೊಂದು ಕಾಲು ನೋವಿನ ನರಳುತ್ತಿತ್ತು. ಯಾರೋ ಪಾಪಿಗಳು ಈ ಮಗುವಿನ ಕಿರುಬೆರಳನ್ನು ಕತ್ತರಿಸಿ ಆ ಮಗುವಿನ ಸಂಕಟ ನೋಡಲಾರದೆ ಆ ಮಗುವನ್ನು ನಾನೇ ಎತ್ತಿಕೊಂಡು ಬಂದು ಸಾಕಿದೆ. ಅವನೇ ಈ ಚಂದ್ರಹಾಸ. ಅದು ದಂಡಕಾರಣ್ಯಕ್ಕೆ ಹೋದಾಗ ಮಂತ್ರಿಗಳೇ. ಏಕೆ? ವರ್ಷಗಳ ಹಿಂದೆ ಕೇವಲ ಮಗುವಿನ ಕಿರುಬೆರಳನ್ನು ಕತ್ತರಿಸಿ ತಂದು ತೋರಿಸಿ ರಾಜನಾಗೂ ಎಲ್ಲ ಯೋಗ್ಯತೆಯನ್ನು ಪಡೆದಿದ್ದಾನೆ. ಹಾಗಾದರೆ ಇನ್ನೊಮ್ಮೆ ಕೇಳಿದ ಗುರುಗಳ ಮಾತು ನಿಜ ಆಗುವುದೇ? ನನ್ನ ಮಗನ ಬಗ್ಗೆ ಕಟ್ಟಿದ ಕನಸು ಸುಳ್ಳಾಗುವುದೇ? ಈ ಚಂದ್ರಹಾಸನನ್ನು ಬಂಧಿಸುವುದಕ್ಕೆ ಸಂಚನ್ನು ಹೂಡಲೇಬೇಕು. ಈ ಪ್ರಯತ್ನದಲ್ಲಿ ಗೆಲ್ಲಲೇಬೇಕು. ಹೌದು, ನಾನು ಸಾಧಿಸಲೇಬೇಕು. ಏನು ಆಲೋಚನೆ ಮಾಡುತ್ತಿದ್ರಿ ಮಹಾಮಂತ್ರಿಗಳೇ? ಏನಾದರೂ ಸಮಸ್ಯೆ? ಹೌದು ಸಾಮಂತರೇ, ಒಂದು ಚಿಕ್ಕ ಸಮಸ್ಯೆಯಾಗಿದೆ. ಮಗನಿಗೆ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕಿತ್ತು. ಆದರೆ ಆ ವಿಷಯವನ್ನು ಹೇಗಾದರೂ ಮಾಡಿ ನನ್ನ ಮಗನಿಗೆ ಮುಟ್ಟಿಸಲೇಬೇಕಿತ್ತು. ಆದರೆ ಹೇಗೆ ಮಾಡುವುದು ತಿಳಿಯಲಾಗಿದೆ. ನಿಮ್ಮ ಮಗನಾದ ಚಂದ್ರಹಾಸನಿಗೆ ಈ ಕಾರ್ಯವನ್ನು ವಹಿಸಬಹುದೇ? ಏಕೆಲ್ಲ ಮಹಾಮಂತ್ರಿಗಳೇ, ಖಂಡಿತವಾಗಿ ಎಬ್ಬಿಸಬಹುದು. ಹಾಗಾದರೆ ನಿಮ್ಮ ಕುಮಾರನನ್ನು ಬರಹೇಳಿ. ಚಂದ್ರಹಾಸ, ಚಂದ್ರಹಾಸ, ಬಂದೆ ಅಪ್ಪಾಜಿ. ಬಾ ಕುಮಾರ. ಏನು ವಿಷಯ ಅಪ್ಪಾಜಿ? ಮಹಾಮಂತ್ರಿಗಳು ನಿನಗೆ ಒಂದು ಕಾರ್ಯ ವಹಿಸಲಿದ್ದಾರೆ. ಇದರಿಂದ ನಿನ್ನ ಕಾರ್ಯತತ್ಪರತೆಯನ್ನು ಪರೀಕ್ಷಿಸಲಿದ್ದಾರೆ ಮಗು. ಹಾಗೇ ಆಗಲಿ ಅಪ್ಪಾಜಿ. ಅವರ ಕೆಲಸವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಅಂತ ಮಹಾ ಕೆಲಸವೇನೂ ಇಲ್ಲ ಚಂದ್ರಹಾಸ. ನಾನು ಒಂದು ಪತ್ರವನ್ನು ಬರೆದು ಕೊಡುತ್ತೇನೆ. ಅದನ್ನು ಕುಮಾರನಿಗೆ ಕೊಡಬೇಕು. ಆಗಲಿ ಮಂತ್ರಿಗಳೇ, ಕೂಡಲೇ ಹೊರಡುತ್ತೇನೆ. ತೆಗೆದುಕೋ, ಭದ್ರವಾಗಿ ಇಟ್ಟುಕೋ. ಈಗ ನನ್ನ ತೆಗೆದುಕೊಂಡು ಹೋಗಿ ನನ್ನ ಮಗನಾದ ಮದನ ಕುಮಾರನಿಗೆ ಕೊಡಬೇಕು. ಅರ್ಥವಾಯಿತೇ? ಇದು ಗೌಪ್ಯವಾದ ಪತ್ರ.
ಮಂತ್ರಿಗಳೇ, ನಾನಿನ್ನು ಬರುತ್ತೇನೆ. ಬನ್ನಿ ಮಂತ್ರಿಗಳೇ, ನಮ್ಮ ಈ ಕುಳಿಂಗ ರಾಜ್ಯವನ್ನು ತೋರಿಸುತ್ತೇನೆ. ಒಂದು ಸೊಗಸಾದ ತಾಣವಿದು. ಈ ಆಹ್ಲಾದಕರ ವಾತಾವರಣ. ಆ ಮುಳುಗುತ್ತಿರುವ ಸೂರ್ಯನಾದರೋ ತನ್ನ ಹೊನ್ನಿನ ಕಿರಣಗಳಿಂದ ಈ ವಸುಂಧರೆಗೆ ಬಂಗಾರದ ಸೀರೆಯನ್ನು ನುಡಿಸಿದ್ದಾನೆ. ಈ ಹಚ್ಚ ಹಸಿರಿನ ವನದೇವತೆಯನ್ನು ನೋಡಲು ನನ್ನ ಕಣ್ಣುಗಳು ಅದೆಷ್ಟು ಪುಣ್ಯ ಮಾಡಿದೆಯೋ ಆ ದೇವನೇ ಬೆಲ್ಲ. ಈ ಬೆಟ್ಟ, ಆ ದಟ್ಟಡವಿ, ಈ ವಿಶಾಲ ಆಕಾಶ, ಆ ನೇಸರ, ಅವಸರವಾಗಿ ಓಡುತ್ತಿರುವ ಆ ನದಿ, ಈ ಎಲ್ಲಾ ಜಡ ವಸ್ತುಗಳು ನಮ್ಮ ಬದುಕಿಗೆ ಬೇಕಾದ ಪಾಠಗಳಾಗಿವೆ. ಆದರೆ ಅವು ಹೇಳಿಕೊಡುತ್ತಿರುವ ಪಾಠ ಮಾತ್ರ ನಮಗೆ ಅರ್ಥವೇ ಆಗುತ್ತಿಲ್ಲ. ಅರ್ಥ ಮಾಡಿಕೊಳ್ಳಬೇಕೆಂಬ ಮನಸ್ಸೂ ನಮಗಿಲ್ಲ. ಆ ಭಗವಂತನ ಕೃಪೆಯಿಂದ ಈ ನಿಸರ್ಗ ಇಷ್ಟೊಂದು ಭವ್ಯವಾಗಿದೆ. ಅಂತೆ ಹಿರಿಯರು ಮೂಕಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮ್ಮಹಂ ಒಂದೇ ಪರಮಾನಂದ ಮಾಧವಂ ಎಂದು ಹೇಳಿದ್ದಾರೆ. ಆ ಭಗವಂತನ ಕೃಪೆ ಇದ್ದರೆ ಮೂಕನು ಮಾತನಾಡಬಹುದು, ಕಾಲಿಲ್ಲದವನು ಪರ್ವತವನ್ನೇ ಏರಬಹುದು. ಆದರೆ ಆ ಶ್ರೀಹರಿ ಕೃಪೆ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯೂ ಚಲಿಸಲಾರದೆಂಬ ಮಾತು ಅಷ್ಟೇ ಸತ್ಯವಾಗಿದೆ. ಇರಲಿ, ಈ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಹೌದು ವಿಷಯ, ನಮಗಂತೂ ಈ ಜಾಗವನ್ನು ಬಿಟ್ಟು ಮನೆಗೆ ಹೋಗಲು ಎಳ್ಳಷ್ಟೂ ಮನಸ್ಸಿಲ್ಲ. ಈ ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಜೀವಿಗಳ ಬದುಕೇ ನಿಜ ಸಖಿ, ನೀನು ಹೇಳುವುದು ಸರಿಯಾಗಿದೆ. ಅದಿರಲಿ ಸಖಿ, ಈ ಸುಂದರವಾದ ಮುಸ್ಸಂಜೆಯಲ್ಲಿ ನಾವು ಜಲಕ್ರೀಡೆ ಆಡೋಣವೇ? ಬೇಡಪ್ಪ ಬೇಡ, ನನಗೆ ನೀರೆಂದರೆ ಭಯವಾಗುತ್ತೆ. ಏಕೆ ಸಖಿ, ನಮ್ಮ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಕಾಲ ಕಳೆಯಬಾರದೆ? ಬೇಡಮ್ಮ, ನಮ್ಮ ತಂದೆ ಇನ್ನು ಪ್ರಯಾಣ ಮುಗಿಸಿ ಹೋಗ್ಲಿ ಬಿಡೆ, ಅವಳಿಗೆ ರಾಜ್ಕುಮಾರನನ್ನು ಹುಡುಕಿಕೊಂಡು ಬರಲು ಹೋಗಿದ್ದಾರೆ. ಅವಳ ತಂದೆ ರಾಜ್ಕುಮಾರ ಸಿಕ್ಕನೋ ಇಲ್ಲವೋ ಎಂಬ ಚಿಂತೆ ಅವಳಿಗೆ. ಬೇಗನೆ ಅರಮನೆಗೆ ಹೋಗಬೇಕು. ಅಯ್ಯೋ, ಸುಮ್ಮನೆ ಕಾಡಿಸಬಹುದೇ ಎಲ್ಲರೂ? ನೀನು ಹೋಗು ಸಖಿ. ಆಯ್ತು, ನಾನಿನ್ನು ಬರುವೆ. ಯಾರೋ ನಮ್ಮ ತೋಟದಲ್ಲಿ ಬಂದು ಮಲಗಿರುವ ಹಾಗಿದೆಯಲ್ಲ. ಇನ್ನಷ್ಟು ಹತ್ತಿರಕ್ಕೆ ಹೋಗಲೇ? ಇವನ ಉಡುಗೆ ತೊಡಿಗೆಯನ್ನು ನೋಡಿದರೆ ಇವನು ಯಾವುದೋ ರಾಜದ ರಾಜಕುಮಾರನಿರಬಹುದು. ಈ ರಾಜಕುಮಾರನಿಗೆ ಈ ತೋಟದಲ್ಲಿ ಏನು ಕೆಲಸ? ನನ್ನನ್ನೇ ನೋಡಲು ಬಂದಿರಬಹುದೇ? ಛೇ ಛೇ,
ನಾನೇನು ಭುವನೈಕ ಸುಂದರಿಯೇ? ಏಕೋ ಇತ್ತೀಚೆಗೆ ನನ್ನ ಮನಸ್ಸು ತುಂಬಾ ಚಂಚಲವಾಗುತ್ತಿದೆ. ಅದರಲ್ಲೂ ಈ ಯುವಕನನ್ನು ನೋಡಿದಾಗಿನಿಂತಲೂ ನನ್ನ ಆಸೆಗೆ ನೆಲೆಯಿಲ್ಲದಾಗಿದೆ. ಆದಷ್ಟು ಬೇಗನೆ ಈ ಚಲುವ ಚೆನ್ನಿಗರಾಯ ನನ್ನ ಮನಸೋರೆ ಮಾಡಿಬಿಟ್ಟನು ನಾ ಕಾಣೆ. ಇವನ ವಿಶಾಲ ಮುಖಾರವಿಂದ ನೋಡುತ್ತಿದ್ದರೆ ಎಂತಹ ನಾರಿಯನ್ನು ಸೆಳೆಯುವಷ್ಟು ತೀಕ್ಷ್ಣವಾಗಿದೆ. ಅಬ್ಬ, ಆ ಸಖಿಯರಿಂದ ಹೇಗೋ ಪಾರಾದೆ. ಆದರೆ ಈ ಯುವಕನಿಂದ ಪಾರಾಗುವ ಬಗೆಯಂತೂ ನಾನರಿಯೆ. ಎಚ್ಚರಿಸೋಣವೆಂದರೆ ಭಯವಾಗುತ್ತಿದೆ. ಅರಮನೆಗೆ ಹೋಗೋಣವೆಂದರೆ ಕಾಲೇ ಕೀಳುತ್ತಿಲ್ಲ. ಅಯ್ಯೋ, ಈ ಹುಚ್ಚು ಮನಸ್ಸಿನ ಚಂಚಲ ಆಟಕ್ಕೆ ಈ ವಿಷಯ ಕೂಡ ಹೊರತಾಗಲಿಲ್ಲವೇ? ಇರಲಿ, ಆ ಯುವಕ ನಡುವಿಗೆ ಪತ್ರವೊಂದು ನೇತಾಡುತ್ತಿದೆಯಲ್ಲ, ಏನಿರಬಹುದು ಅದರಲ್ಲಿ? ಇವನನ್ನು ನಮ್ಮ ತಂದೆ ಕಳುಹಿಸಿರಬಹುದೇ? ಹೇಗಾದರೂ ಮಾಡಿ ನಿಧಾನವಾಗಿ ಆ ಪತ್ರವನ್ನು ತೆರೆದು ನೋಡಲೇಬೇಕು. ಆದರೆ ಅವನು ಎಚ್ಚರಗೊಂಡರೆ ಆಗಲಿ, ಅವನೇನು ಹುಲಿಯೋ ಸಿಂಹವೋ? ಏಕೆ ಭಯಪಡಬೇಕು? ಕನ್ಯೆಯರು ಆಟ ಆಡುತ್ತಿರುವ ಈ ತೋಟಕ್ಕೆ ಬಂದದ್ದು ಈ ಯುವಕನ ಮೊದಲ ತಪ್ಪು. ಈ ಸುಂದರವಾದ ಕನ್ನಿಕೆಯ ಮನೆಗೆದ್ದದ್ದು ಎರಡನೇ ತಪ್ಪು. ಅವನು ಎರಡು ತಪ್ಪು ಮಾಡಿರುವಾಗ ಆ ಪತ್ರ ಬಿಚ್ಚಿ ಓದುವುದು ತಪ್ಪೇ? ಖಂಡಿತವಾಗಿಯೂ ಇಲ್ಲ. ಇದೇನಾಶ್ಚರ್ಯ! ನಾನು ಅಂದುಕೊಂಡಂತೆ ಈ ಯುವಕನನ್ನು ನಮ್ಮ ತಂದೆ ಕಳುಹಿಸಿದ್ದಾರಲ್ಲ. ಇವು ನಮ್ಮ ತಂದೆಯ ಹಸ್ತಾಕ್ಷರಗಳು. ಆಶ್ಚರ್ಯವಾಗಿದೆಯೇ? ಇರಲಿ, ಅದೇನು ಬರೆದಿದ್ದಾರೋ ಓದುತ್ತೇನೆ. ಪ್ರಿಯ ಮದನ ಕುಮಾರನಿಗೆ, ಈ ಚಂದ್ರಹಾಸನು ಮಹಾಹಿತ ನಮಗೆ. ಮುಂದೊಂದು ದಿನ ಈ ನಮ್ಮ ರಾಜ್ಯಕ್ಕೆ ಇವನು ಅರಸನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದನ್ನು ತಿಳಿದು ಇವನು ಬಂದ ಬಳಿಕ ಇವನ ಕುಲ, ಶೀಲ, ವಿದ್ಯೆ, ವಯೋವಿಕ್ರಮಗಳನ್ನು ವೀಕ್ಷಿಸದೆ ವಿಷವ ಮೋಹಿಸುವುದು ಈತನಿಗೆ. ಇದರಿಂದ ಮುಂದೆ ನಮಗೆ ಒಳ್ಳೆಯದಾಗಲಿದೆ. ಅಯ್ಯೋ ಜಗನ್ಮಾತೆ, ಇದೆಂತಹ ಘೋರ ತಾಯಿ, ಇದೆಂತಹ ಘೋರ! ಏನು, ಈ ಪತ್ರವನ್ನು ತಂದು ಕೊಟ್ಟವನಿಗೆ ವಿಷವನ್ನು ಕೊಡಬೇಕೆ? ಒಂದು ಅರ್ಥವಾಗುತ್ತಿಲ್ಲವಲ್ಲ. ವಿಷ ಕೊಟ್ಟು ಸಾಯಿಸುವ ತಪ್ಪು ಇವನೇನು ಮಾಡಿರಬಹುದು? ಇವನು ರಾಜದ್ರೋಹಿಯಾಗಿದ್ದರೆ ಇವನನ್ನು ಇಲ್ಲಿಯವರೆಗೆ ಕಳುಹಿಸುತ್ತಿರಲಿಲ್ಲ. ನಮ್ಮ ತಂದೆಯೇ ಅಲ್ಲಿಯೇ ಇವನ ಕಥೆಯನ್ನು ಮುಗಿಸಿ ಬಿಡುತ್ತಿದ್ದರು. ನಮ್ಮ ತಂದೆಯನ್ನು ಹೇಡಿಯಲ್ಲ. ಆದರೆ ವಿಷ ಕೊಡಬೇಕೆಂದು ಇಲ್ಲಿಯವರೆಗೆ ಕಳುಹಿಸಿದ್ದಾರಲ್ಲ. ಹಾ,
ಇದು ನಿಜವಾಗಿಯೂ ವಿಷ ಅಲ್ಲ, ಅದು ವಿಷಯ. ಅದು ನಾನೇ. ಬರೆಯುವಾಗ ನನ್ನ ಹೆಸರಿನ ಒಂದು ಅಕ್ಷರ ಬಿಟ್ಟು ಹೋಗಿದೆ ಅಷ್ಟೇ. ಹಾಗಾದರೆ ಈಗ ಏನು ಮಾಡಲಿ? ಹಾ, ಇದನ್ನು ನನ್ನ ಕಣ್ಣಿನ ಕಾಡಿಗೆಯಿಂದ ತಿದ್ದುತ್ತೇನೆ. ಈಗ ಇದು ಸರಿಯಾಯಿತು. ಈಗ ಮತ್ತೊಮ್ಮೆ ಓದುತ್ತೇನೆ. ಪ್ರಿಯ ಮದನ ಕುಮಾರನಿಗೆ ಈ ಚಂದ್ರಹಾಸನು ಮಹಾಹಿತ ನಮಗೆ. ಇವನು ಬಂದ ಬಳಿಕ ವಿಷಯ ಮೋಹಿಸುವುದು ಈತನಿಗೆ. ಅಬ್ಬಾ, ಒಂದು ಕ್ಷಣದಲ್ಲಿ ನರಕ ದರ್ಶನವೇ ಆಯಿತು. ಇರಲಿ, ನಾನೀಗಲೇ ಅರಮನೆಗೆ ಹೋಗಬೇಕು. ಮಂತ್ರಿಗಳ ಸುಪುತ್ರನಾದ ಮದನ ಕುಮಾರನಿಗೆ ಪ್ರಣಾಮಗಳು. ಮಿತ್ರ, ನಾನು ಚಂದ್ರಹಾಸ, ಕುಳಿಂಗರಾಜರ ಸಾಕು ಮಗ. ಮಿತ್ರ, ತಮ್ಮ ತಂದೆಯವರಾದ ದುಷ್ಟಬುದ್ಧಿ ಮಹಾಮಂತ್ರಿಯು ಈ ಪತ್ರವನ್ನು ತಮಗೆ ಒಪ್ಪಿಸಲು ಹೇಳಿದ್ದಾರೆ. ಸಹೋದರಿಗೆ ಅನುರೂಪವಾದ ವರನಾಗಿದ್ದಾನೆ. ನಮ್ಮ ತಂದೆಯ ಆಯ್ಕೆ ಸರಿಯಾಗಿದೆ. ವಿಷಯ ವಿಷಯ ಈಕೆ ನನ್ನ ಸಹೋದರಿ. ಇವಳು ವಿಷಯ. ಈಕೆ ನನ್ನ ಮಾತ್ರ ಸಹೋದರಿ. ಇವಳ ಮದುವೆಯ ವಿಚಾರವಾಗಿಯೇ ನಮ್ಮ ತಂದೆ ಬೇರೆ ರಾಜ್ಯಗಳಿಗೆ ಹೋಗಿರುವುದು. ಆದರೆ ಇಷ್ಟು ಬೇಗನೆ ವರನನ್ನು ಹುಡುಕಿ ತರುತ್ತಾನೆಂದು ನಾವಂದುಕೊಂಡಿರಲಿಲ್ಲ, ಅಲ್ಲವೇ? ಹೋಗಣ್ಣಯ್ಯ, ತಮಾಷೆ ಮಾಡಬೇಡ. ಮಿತ್ರ, ಆ ಪತ್ರದಲ್ಲಿ ತಮ್ಮ ಸಹೋದರಿಯನ್ನು ವರಿಸುವ ವರ ಯಾರೆಂದು ಕೇಳಬಹುದೇ? ಅವಶ್ಯವಾಗಿ ಚಂದ್ರಹಾಸ. ಮೊದಲು ನಮ್ಮ ತಂಗಿಯನ್ನು ಮದುವೆಯಾಗಿ ನಂತರ ವರನಾದನ್ನು ನಾನೇ ತೋರಿಸುತ್ತೇನೆ. ಏನು ನೀನು ಹೇಳುತ್ತಿರುವುದು ಮದನ ಕುಮಾರ? ತಂದೆ ಪತ್ರದಲ್ಲಿ ತಿಳಿಸಿದ ವಿಷಯವೇ ಅದಾಗಿದೆ. ನೋಡು, ಈ ಪತ್ರವನ್ನು ನಿನಗೆ ಅರ್ಥವಾಗುವುದು. ಇದೇನು ಆಶ್ಚರ್ಯ ಮದನ ಕುಮಾರ, ರಾಯಭಾರಿಯಾಗಿ ಬಂದ ನನಗೆ ವರನಾಗುವ ಯೋಗವೇ? ಭಯಪಡದಿರು ಚಂದ್ರಹಾಸ, ಎಲ್ಲವೂ ಆ ಶ್ರೀಹರಿಯ ಚಿತ್ತ. ನಾನು ಮದುವೆ ಸಿದ್ಧತೆಗಳಿಗಾಗಿ ರಾಜಗುರುಗಳನ್ನು ಭೇಟಿಯಾಗುತ್ತೇನೆ. ಚಂದ್ರಹಾಸ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ವಿಷಯ, ಇವರ ಆತಿಥ್ಯಕ್ಕೆ ಸಿದ್ಧತೆಗಳನ್ನು ಮಾಡು. ಆಯ್ತು ಅಣ್ಣ. ನೋಡಿದೆಯಾ ಚಂದ್ರಹಾಸ, ಹೇಗೆ ತಾನೇ ಅಪರಿಚಿತರಾಗಿದ್ದವರು ಈಗ ಸಂಬಂಧಿಕರು. ನನ್ನ ಮುದ್ದು ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕು. ಚಿಂತಿಸದಿರು ಮದನ ಕುಮಾರ, ನಿನ್ನ ತಂಗಿಯನ್ನು
ನನ್ನ ಕಣ್ಣಿನ ರೆಪ್ಪೆಗಳಂತೆ ನೋಡಿಕೊಳ್ಳುತ್ತೇನೆ. ಆಯ್ತು, ನೀವಿನ್ನು ನಮ್ಮ ಕುಲದೇವಿಯ ಆಶೀರ್ವಾದ ಪಡೆಯಿರಿ, ನಿಮಗೆ ಶುಭವಾಗಲಿ. ಇದೇನಿದು? ನನ್ನ ಸಾಮ್ರಾಜ್ಯವು ಮದುವೆ ಹೆಣ್ಣಿನಂತೆ ಅಲಂಕಾರಗೊಂಡಿದೆಯಲ್ಲ. ಎಲ್ಲಿ ನೋಡಿದೆಲ್ಲೂ ಹಸಿರು ತೋರಣಗಳೇ ಮರಗಳೇ ಕಾಣುತ್ತಿವೆಯಲ್ಲ. ನನಗೇ ಗೊತ್ತಿಲ್ಲದೆ ಅರಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯ ನಡೆಯುತ್ತೆ. ಇಲ್ಲ, ನನ್ನ ವೈರಿಯನ್ನು ಕೊಂದ ಸಂಭ್ರಮಕ್ಕೆ ಅಲಂಕಾರವೇ ಇದ್ದರೂ ಇರಬಹುದು. ಮೊದಲು ಏನೆಂದು ತಿಳಿಯೋಣ. ಮದನ ಮದನ, ಏನು ಹೇಳಿ ಅಪ್ಪಾಜಿ, ನಿಮ್ಮ ಪ್ರಯಾಣ ಸುಖಕರವಾಗಿತ್ತೇ? ಹೌದು ಅಪ್ಪಾಜಿ, ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ. ಹೌದು ಅಪ್ಪಾಜಿ, ರಾಜಗುರುಗಳ ಮುಂದಾಳತ್ವದಲ್ಲಿ ಮಂಗಳ ಮುಹೂರ್ತದಲ್ಲಿಯೇ ಕಾರ್ಯ ನಡೆಯಿತು. ನಿಜ ಅಪ್ಪಾಜಿ, ನಾನು ಕೂಡ ಮಾಡಿದ್ದು ಮದುವೆಯೇ ಅಪ್ಪಾಜಿ. ನೀವು ಪತ್ರದಲ್ಲಿ ಬರೆದದ್ದು ಅದೇ ತಾನೇ? ಏಕೆ ಅಪ್ಪಾಜಿ? ಆಯ್ತು ಅಪ್ಪಾಜಿ. ಇದೇನಿದು? ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಿದೆ. ಚಂದ್ರಹಾಸನನ್ನು ಕೊಲ್ಲಲು ಬೇಸಿದಷ್ಟು ಸಂಬಂಧದಲ್ಲಿ ಹತ್ತಿರವಾಗುತ್ತಿದ್ದಾನೆ. ಈಗ ಸಂಬಂಧಗಳನ್ನು ಲೆಕ್ಕಿಸುತ್ತಾ ಕುಳಿತರೆ ನಾನು ಸೋಲನ್ನು ಒಪ್ಪಿಕೊಂಡಂತೆ ಸರಿ. ಇಲ್ಲ ಇಲ್ಲ, ಈ ದುಷ್ಟ ಬುದ್ಧಿ ಯಾರಿಗೂ ಸೋತು ತಲೆ ಬಾಗಿದವನೇ ಅಲ್ಲ. ಈ ಚಂದ್ರಹಾಸನನ್ನು ಕೊಲ್ಲಿಸುವುದಕ್ಕೆ ಮತ್ತೊಂದು ಸಂಚನ್ನು ಹೂಡಲೇಬೇಕು. ಈ ಪ್ರಯತ್ನದಲ್ಲಿ ಗೆಲ್ಲಲೇಬೇಕು. ಹೌದು, ಈ ಪ್ರಯತ್ನದಲ್ಲಿ ಗೆಲ್ಲಲೇಬೇಕು. ನನ್ನ ಮಗಳ ಕುಂಕುಮ ಅಳಿದರೂ ಪರವಾಗಿಲ್ಲ, ನಾನು ಸಾಧಿಸಲೇಬೇಕು. ಅಪ್ಪನೇ ಆಗಬೇಕು ಮಹಾಮಂತ್ರಿಗಳೇ. ಆಯ್ತು ಮಹಾಮಂತ್ರಿಗಳೇ. ಈ ದುಷ್ಟ ಬುದ್ಧಿಗೆ ಕಳ್ಳನ್ನು ತಿನ್ನಿಸಿದ ಕುತಂತ್ರಿಗಳಲ್ಲವೇ ನೀವು? ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ನಾನು ನೋಡಿ. ನಾನು ಕ್ಷಮಿಸಿದ್ದರಿಂದಲೇ ನೀವು ಇನ್ನು ಬದುಕಿರೋದು. ನೀವು ಮಾಡಿದ ಮೋಸ ಅಂದೇ ಗೊತ್ತಾಗಿದ್ದರೆ ನಿಮ್ಮ ದೇಹದಿಂದ ನಿಮ್ಮ ಜೀವ ಯಾವತ್ತೋ ದೂರವಾಗುತ್ತಿತ್ತು. ನಾನು ಹೇಳಿದಂತೆ ಕೇಳುತ್ತೀರೋ? ಇಲ್ಲ, ನನ್ನ ಕಣ್ಣು ಇಲ್ಲ ಇಲ್ಲ ನನ್ನಡೆಯ, ನೀವು ಹೇಳಿದಂತೆ ಕೇಳುತ್ತೇವೆ. ಆಯ್ತು, ಲಕ್ಷ್ಯವಿಟ್ಟು ಕೇಳಿ. ದೂರ ಹೊರಗಿರುವ ಕಾರ್ಯಕ್ಕಾದ್ದೇವೆ, ಅದಕ್ಕೆ ಕಳುಹಿಸುತ್ತೇನೆ. ಅವನು ಒಳಗೆ ಬರುತ್ತಿದ್ದಂತೆ ಅವನ ರುಂಡವನ್ನು ಕತ್ತರಿಸಿ ಕಾಲಿಕೆಗೆ ಅರ್ಪಿಸಿ ಮುಂದಿನದನ್ನು ನಾನು ನೋಡಿ. ಆಯ್ತು ನನ್ನಡೆಯ. ತಪ್ಪಿಸಿಕೊಂಡರೆ ನಿಮ್ಮ ಪ್ರಾಣ ಹಾಳು ಮಾಡಿ. ಆಯ್ತು ಪ್ರಭು, ನಾವಿನ್ನು ಬರ್ತೇವೆ. ಅಪ್ಪಾಜಿ, ನಮ್ಮನ್ನು ಆಶೀರ್ವದಿಸಿ. ಹೌದು ಅಪ್ಪಾಜಿ. ಚಂದ್ರಹಾಸ,
ಮದುವೆಯಾದ ದಿನದಿಂದಲೇ ಮಧ್ಯರಾತ್ರಿಯಲ್ಲಿ ಕಾಳಿಕಾಟಿ ನೆಲಕ್ಕೆ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬರಬೇಕು. ಅದು ನೀನೊಬ್ಬನೇ ಹೋಗಬೇಕು, ತಿಳಿಯಿತೆ? ನಾನು ಕೂಡ ಹೋದರೆ ನಡೆಯುವುದಿಲ್ಲವೇ ಅಪ್ಪಾಜಿ? ಇಲ್ಲ ಇಲ್ಲ ಮಗಳೇ, ಇದು ನಮ್ಮ ಸಂಪ್ರದಾಯ. ಚಂದ್ರಹಾಸನೇನು ಚಿಕ್ಕವನೇ, ಈ ಮಹಾಮಂತ್ರಿ ಹಳೆಯನಿಂದ ಮೇಲೆ ಎಷ್ಟು ಮಾಡುತ್ತಾರೆ. ನನಗೇನು ಭಯವಿಲ್ಲ ಮಾವನವರೇ, ಕೂಡಲೇ ಹೊರಡುತ್ತೇನೆ. ಆಯ್ತು ಚಂದ್ರಹಾಸ, ಬೇಗನೆ ಹೊರಡು. ನೀನೆಲ್ಲಿಗೆ ಹೊರಟೆ ವಿಷಯ? ಅದೇ ಪ್ರಭು, ಅದೇ ಪ್ರಭು, ನಿಮ್ಮ ಪೂಜಾ ಸಿದ್ಧತೆಗೆ. ಅದಕ್ಕೆ ಇನ್ನೂ ಕಾಲಾವಕಾಶವಿದೆ. ಅಲ್ಲಿಯವರೆಗೆ ನಿಮ್ಮ ಜೊತೆ ಕಾಲಹರಣ ಮಾಡಬೇಕು, ಅಷ್ಟೇ ತಾನೇ ನಿಮ್ಮ ಬಯಕೆ? ನಿನ್ನ ಮಾತುಗಳನ್ನು ಕೇಳುತ್ತಾ ನಿಂತಲ್ಲೇ ಕಳೆದು ಹೋಗುವೇನೇನೋ ಎನ್ನಿಸುತ್ತಿದೆ. ಆ ದೇವಿಯ ದರ್ಶನಕ್ಕೂ ಮುನ್ನ ಈ ನಿನ್ನ ಸವಿ ಮಾತಿನ ಸಿಹಿಯೂಟವನ್ನು ನನಗಾಗಿ ನೀಡುವೆಯಾ ದೇವಿ? ದೊರೆ, ನನ್ನ ಹೃದಯ ಪ್ರೇಮವನ್ನು ಯಾವತ್ತೋ ನಿಮಗೆ ಧಾರೆ ಎರೆದಿದ್ದೇನೆ. ನಿಮ್ಮಂತಹ ಹೃದಯ ಸಿರಿವಂತಿಕೆ ಇರುವವರು ನನ್ನ ಪತಿಯಾದದ್ದು ನನ್ನ ಪುಣ್ಯ ಪ್ರಭು. ದೇವಿ, ನನ್ನ ಹೊಗಳಿಕೆ ಮಾತುಗಳು ಸಾಕು. ಈ ನಿನ್ನ ಸುಮಧುರವಾದ ಕಂಠದಿಂದ ಗಾನಸುತೆಯೆಂದು ಹರಿದು ಬರಲಿ. ಆಯ್ತು ಪ್ರಭು. ಪ್ರಿಯಾ
ಕೂಡುವುದು ಸರಿಯಲ್ಲ. ತೆಗೆದುಕೊಳ್ಳಿ ಈ ಪೂಜಾ ಸಾಮಗ್ರಿಗಳನ್ನು. ಮಧ್ಯರಾತ್ರಿ ಆಗುತ್ತಲಿದೆ. ಬೇಗನೆ ಹೊರಡಿ ಪ್ರಭು. ಆಯ್ತು ದೇವಿ, ನಾನಿನ್ನು ಬರುತ್ತೇನೆ. ಜನನಿ, ಇದೇನಮ್ಮ ನಿನ್ನ ಲೀಲೆ? ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ. ಅನಾಥನಾಗಿ ಅಲಿಯುತ್ತಿರುವಾಗ ನೆರೆ ಹೊರೆಯುವರಿಂದ ರಕ್ಷಣೆ ಪಡೆದೆ. ಅದಾರಿಂದಲೋ ನೋವು ತಿಂದೆ. ಇನ್ನಾರಿಂದಲೋ ಅರಮನೆಗೆ ಸೇರಿ ರಾಜಕುಮಾರನಾದೆ. ಈಗ ನೋಡಿದರೆ ಬಯಸದ ಭಾಗ್ಯ ಇಂದು ನನ್ನದಾಗಿದೆ. ತಾಯಿ, ಓಡುವ ನದಿ ನೂರಾರು ಕಡೆ ಹಳ್ಳ ಕೊಳ್ಳಗಳನ್ನು ದಾಟಿ ಕೊನೆಗೆ ಸಾಗರವನ್ನು ಸೇರುವಂತೆ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಇಂದು ಇಂಥ ವೈಭವ ಪೂರ್ಣವಾದ ಜೀವನ ನನ್ನದಾಗಿದೆ. ಕೇವಲ ನಿನ್ನ ಕೃಪಾಶೀರ್ವಾದದಿಂದ ತಾಯಿ. ನಾನು ನಿನ್ನಗೆ ಏನೂ ಬಿಡುವುದಿಲ್ಲ ತಾಯಿ. ಅನವರತ ನಿನ್ನ ಧ್ಯಾನದಲ್ಲಿ ನನ್ನಿರಿಸು ತಾಯಿ, ನನ್ನಿರಿಸು. ಅಮ್ಮ, ಮಹಾಕಾಳಿ. ಅಣ್ಣ, 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 ನಿನ್ನ ಭಾವನವರು ಹೋಗಿ ತುಂಬಾ ಹೊತ್ತಾಯಿತು. ಅವರು ಬರುವ ಸುಳಿವೇ ಸಿಗುತ್ತಿಲ್ಲ ಅಣ್ಣ. ನನಗೇಕೋ ತುಂಬಾ ಆತಂಕವಾಗುತ್ತಿದೆ. ಹಾಗೆನ್ನದಿರಣ್ಣಯ್ಯ, ಹಾಗೆನ್ನದಿರು. ಎಂದು ಇಲ್ಲದ ಸಂಶಯ ನನ್ನನ್ನು ಕಾಡುತ್ತಿದೆ. ಅವರನ್ನು ಕಾಡು ಪ್ರಾಣಿಗಳೇನಾದರೂ ಅಣ್ಣ, ನೀನು ಬರುವವರೆಗೂ ನಾನು ಕಾಯಲಾರೆ. ನಾನು ನಿನ್ನೊಡನೆ ಬರುತ್ತೇನೆ. ಸರಿ, ಆಯ್ತು, ಹೋಗೋಣ ನಡೆ. ಮಾತೆ, ಇದೆಂತಹ ಘೋರ ತಾಯಿ, ಇದೆಂತಹ ಘೋರ. ಅಮ್ಮ, ಕಾಳಿಕಾಂಬೆ, ಸರ್ವಮಂಗಳೆ ಎನಿಸಿಕೊಂಡ ನೀನೇ ಅಮಂಗಳ ಕಾರ್ಯ ಮಾಡಿದೆಯ ತಾಯಿ. ತಾಯಿ, ಎಲ್ಲ ನಾರಿಯರಿಗೂ ಕುಂಕುಮ ಭಾಗ್ಯವನ್ನು ಕರುಣಿಸಬೇಕಾದದ್ದು ನೀನೇ ತಾಯಿ. ನಿನ್ನ ಸನ್ನಿಧಿಯಲ್ಲಿ ನಾನು ಕುಂಕುಮವನ್ನು ಕಳೆದುಕೊಳ್ಳುವಂತಾಯಿತೆ. ಕುಂಕುಮಾಂಕಿತ ಎಂಬ ಬಿರುದು ನಿನಗೆ ಇದಕ್ಕಾಗಿಯೇ ತಾಯಿ. ತಾಯಿ, ನಾರಿಗೆ ಕೊನೆಯವರೆಗೂ ಉಳಿಯುವುದು ಬೊಟ್ಟು ಕುಂಕುಮ ಮಾತ್ರ ತಾಯಿ. ಅವಳು ಬಯಸುವುದು ಮುತ್ತೈದೆ ಸಾವನ್ನು. ಮಹಾ ಮುತ್ತೈದೆಯಾದ ನೀನೇ ಹೀಗೆ ಮಾಡಿದೆಯಾ ತಾಯಿ. ತಾಯಿ, ಹೆಣ್ಣಾದ ನೀನೇ ಇನ್ನೊಂದು ಹೆಣ್ಣಿನ ಸಂಕಟವನ್ನು ಅರಿಯದಿದ್ದರೆ ಇನ್ನಾರಿಗೆ ಕೇಳಲಿ ತಾಯಿ, ಇನ್ನಾರಿಗೆ ಕೇಳಲಿ. ತಾಯಿ, ಮದುವೆಯಾಗಿ ಪತಿಯೊಂದಿಗೆ ಸರಿಯಾಗಿ ಮಾತನ್ನು ಆಡಿರದ ನನಗೆ ಯಾವ ಪುರುಷಾರ್ಥಕ್ಕಾಗಿ ಈ ಮುತ್ತೈದೆ ಭಾಗ್ಯವನ್ನು ಕೊಟ್ಟೆ? ಹೇಳು ತಾಯೇ, ಹೇಳು. ತಾಯಿ, ನೀನು ಮಾತಾಡದಿದ್ದರೆ ಈ ಭಕ್ತಳ ಪ್ರಾಣವೂ ನಿನಗೆ ಅರ್ಪಿತವಾಗಲಿ. ಈ ಜೀವಕ್ಕೆ ಒಡೆಯಳು ನೀನೇ ಅಲ್ಲವೇ? ಈ ನವ ವಧುವರರ ಸಾವಿನಿಂದಲೇ ನಿನಗೆ ತೃಪ್ತಿಯಾಗುವುದಾದರೆ ಅದು ನಡೆದೇ ಹೋಗಲಿ. ಇಗೋ, ತೆಗೆದುಕೋ ತಾಯಿ, ವಿಷಯ ಬೇಡಮ್ಮ, ಬೇಡ. ನನ್ನ ಮಾತು ಕೇಳು ತಂಗಿ, ನನ್ನ ಮಾತು ಕೇಳು.
ವಿಷಯ ಎದ್ದೇಳಮ್ಮ ಎದ್ದೇಳು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳಮ್ಮ ಕೇಳು. ಅಮ್ಮ ಕಾಳಿಕಾಂಬೆ, ನಿನ್ನ ದರ್ಶನದಿಂದ ಪುನೀತಳಾದೆ ನಮ್ಮ ಪುನೀತಳಾದೆ. ತಾಯಿ, ನನ್ನ ಪತಿಯನ್ನು ರಕ್ಷಿಸು ತಾಯಿ, ರಕ್ಷಿಸು. ನನ್ನ ಪತಿಗೆ ಜೀವದಾನ ಮಾಡು ತಾಯಿ. ವಿಷಯ ನಿನ್ನ ಪತಿಯಾದ ಚಂದ್ರಹಾಸನು ಸತ್ಯಸಂಧನು, ಧರ್ಮಪಾಲನು, ನೀತಿಪರನೂ ಆಗಿದ್ದಾನೆ. ಇಂಥವನನ್ನು ಶಿಕ್ಷಿಸುವುದು ತರವೇ? ಇಲ್ಲ ಮಗಳೇ, ಇಲ್ಲ. ನಿನ್ನ ಚಂದ್ರಹಾಸನು ಎಚ್ಚರಗೊಳ್ಳಲಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನಿನ್ನ ಕರುಣಿಗೆ ಏನೇ ಇಲ್ಲ ತಾಯಿ, ಏನೇ ಇಲ್ಲ. ಮಗು ಚಂದ್ರಹಾಸ, ನಿನ್ನ ಜನ್ಮ ರಹಸ್ಯವನ್ನು ತಿಳಿದ ದುಷ್ಟ ಬುದ್ಧಿ ಮಂತ್ರಿಯು ನಿನ್ನನ್ನು ಕುಂತಳ ದೇಶದ ಚಕ್ರವರ್ತಿಯಾಗುವುದನ್ನು ತಪ್ಪಿಸಲು ನಿನ್ನನ್ನು 3 ಸಲ ಕೊಲ್ಲಿಸಲು ಪ್ರಯತ್ನ ಮಾಡಿದ. ಆದರೂ ಅಚಲವಾದ ನಿನ್ನ ಈ ಭಕ್ತಿಯಿಂದ ನೀನು ಬದುಕಿರೆ ಮಗು. ಆದರೆ ನಿನ್ನ ಮಾವನಾದ ದುಷ್ಟ ಬುದ್ಧಿಗೆ ಶಿಕ್ಷೆ ತಪ್ಪಿದಲ್ಲ. ಅವನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಅವನಿಗೆ ನರಕ ದರ್ಶನವಾಗಲೇಬೇಕು. ಬೇಡ ತಾಯಿ, ಬೇಡ. ನನ್ನ ಮಾವನವರು ಕೊಟ್ಟ ಕಷ್ಟಗಳಿಂದಲೇ ನಾನು ಇಷ್ಟು ಪರಿಪೂರ್ಣನಾಗಿದ್ದೇನೆ. ಜೀವನದಲ್ಲಿ ಕಷ್ಟಗಳೇ ಬರದಿದ್ದರೆ ಸುಖದ ಅನುಭವವಾಗುವುದೇ? ನನ್ನ ಮನಸ್ಸು ಹೃದಯ ಪುಟಕಿಟ್ಟ ಚಿನ್ನದಂತಾಗಿದೆ. ತಾಯಿ, ತಾಯಿ, ಜೀವನ ನಾಟಕದಲ್ಲಿ ನನ್ನ ಮಾವನವರನ್ನು ಮೊದಲುಗೊಂಡು ನಾವೆಲ್ಲ ಪಾತ್ರಧಾರಿಗಳು, ನಿಜವಾದ ಸೂತ್ರಧಾರಳು ನೀನೇ ಆಗಿರುವಾಗ ನೀನಾಡಿಸಿದಂತೆ ನಾವು ಆಡಲೇಬೇಕಲ್ಲವೇ? ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಯಾರು ಸತ್ಯ ಧರ್ಮಗಳಿಗೆ ನಿಷ್ಠರಾಗಿರುತ್ತಾರೋ ಅವರೇ ಜೀವನದಲ್ಲಿ ಸದ್ಗತಿಯನ್ನು ಪಡೆಯುತ್ತಾರೆ ಎಂಬುದಕ್ಕೆ ನಾನೇ ಸರಿಯಾದ ಮಾದರಿ. ತಾಯಿ, ನಾನು ನಿನ್ನ ನಿಜವಾದ ಭಕ್ತನೇ ಆಗಿದ್ದರೆ ನಿನ್ನ ಕರುಣಾಭರಿತ ಪ್ರೇಮವನ್ನು ದಯಪಾಲಿಸು ತಾಯಿ, ದಯಪಾಲಿಸು. ಇದೇ ನನ್ನ ಬೇಡಿಕೆ ತಾಯಿ. ನನ್ನನ್ನು ಕ್ಷಮಿಸು ಮಗು, ಕ್ಷಮಿಸು. ಕೇವಲ ನೀನು ನನ್ನ ಹಳೆಯ ಮಾತ್ರವಲ್ಲ, ನನ್ನ ದುಷ್ಟ ಗುಣಗಳನ್ನು ಕಳೆದ ಸಾಕ್ಷಾತ್ ನಾರಾಯಣನು. ನನ್ನನ್ನು ದಯಮಾಡಿ ಕ್ಷಮಿಸು ಮಗು, ಮಾವನವರೇ, ನೀವು ಹಿರಿಯರು, ನೀವು ಹೀಗೆ ನನಗೆ ಕೈ ಮುಗಿಯುವುದು ಶ್ರೇಯಸ್ಸಲ್ಲ. ನಾವು ಹೀಗೆ ಸದಾಕಾಲ ಸಂತೋಷವಾಗಿರಬೇಕೆಂದು ಈ ದೇವಿಯನ್ನು ಕೊಂಡಾಡೋಣ ಬನ್ನಿ. ಹಲೋ ಹಲೋ, ಸೌಂಡ್ ಇಡ್ರಿ ಸ್ವಲ್ಪ ಸೌಂಡ್. ಮಂಗಲಂ ದೇವಿ ಭವಾನಿ ಜನನಿ, ಮಂಗಲಂ ದೇವಿ ಭವಾನಿ ಜನನಿ, ಶುಭಾಸುರಮರ್ದಿನಿ ಶರಣಾಗತ ಭರಣಿ, ಸಿಂಹವಾಹಿನಿ ತ್ರಿಶೂಲಧಾರಿಣಿ, ಶುಭಾಸುರಮರ್ದಿನಿ ಶರಣಾಗತ ಭರಣಿ, ಸಿಂಹವಾಹಿನಿ ತ್ರಿಶೂಲಧಾರಿಣಿ, ಮಂಗಲಂ ದೇವಿ ಭವಾನಿ
कात्यायिनी शिवसुन्दरि तुगे त्रिलोक जननी बनशङ्करी त्रिलोक जननी बनशङ्करी मङ्गलं देवी भवानी जननी मङ्गलं देवी भवानी जननी चंडी चामुंडीनी रुंडमालिनी चंडी चामुंडीनी रुंडमालिनी नीने कैटभांतकीनी करुणा सागरिणी कैटभांतकीनी करुणा सागरिणी मंगलम देवी भवानी जननी मंगलम देवी भवानी जननी विष्णुवल्लभळेनी विष्णुविलासिनी विष्णुवल्लभळेनी विष्णुविलासिनी कोल्हापुरमायिनी बबलेश्वर तायिनी कोल्हापुरमायिनी बबलेश्वर तायिनी मंगलम देवी भवानी जननी मंगलम देवी भवानी जननी शुभप्रमर्दिनी शरणागत भरणी शुभसुरमर्दिनी शरणागत भरणी सिंहवाहिनी त्रिशूलधारिणी सिंहवाहिनी त्रिशूलधारिणी मंगलम देवी मंगलम देवी भवानी जननी बोलो भारत माता की जय बोलो भारत माता की जय ಒಂದೇ ಮಾತರಂ ಒಂದೇ ಮಾತರಂ ಬಡಾವಣೆ ಶಾಲೆ ಮಕ್ಕಳಿಗೆ ಜಯ ಬಡಾವಣೆ ಶಾಲೆ ಮಕ್ಕಳಿಗೆ ಜಯ ಹೋಗಲಿ